ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೂಪರ್ ಸಾಫ್ಟ್ ಡೆಲಿಷಿಯಸ್ ಬ್ರೆಡ್ ಪುಡಿಂಗ್. ಇದನ್ನು ಮಾಡೋದಂತೂ ತುಂಬಾ ಈಸಿ. ಔಟ್ ಆಫ್ ಕ್ಯೂರಿಯಾಸಿಟಿ ಇದನ್ನು ಟ್ರೈ ಮಾಡಿದೆ. ಇಟ್ ಟರ್ನ್ಡ್ ಔಟ್ ಸೋ ಅಮೇಝಿಂಗ್. ಇದನ್ನು ಮಾಡೋದು ಹೇಗೆ ಅಂತ ಇವಾಗ ನೋಡೋಣ. ಮೊದಲಿಗೆ ಒಂದು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಪ್ಯಾನ್ನ ಬಿಸಿಗಿಟ್ಕೊಳ್ಳಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ನಾನು ಸಕ್ಕರೆನ ತಗೊಳ್ತಾ ಇದ್ದೀನಿ. ಸೊ ಈ ಸಕ್ಕರೆ ಸ್ವಲ್ಪ ಬಿಸಿ ಆಗ್ತಾ 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 ಹಾಗೇ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕ್ಯಾರಮಲೈಸ್ ಆಗ್ತಾ ಇದ್ದಾಗೆ ಹೀಗೇ ಸ್ವಲ್ಪನೇ ಮೆಲ್ಟ್ ಆಗ್ತಾ 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 ಅದು ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಬ್ರೌನಿಶ್ ಎಲ್ಲೋಗೆ ಬರಬೇಕಾದ್ರೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ನೀಟಾಗಿ ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀಟಾಗೆಲ್ಲ ಶುಗರ್ ಮೆಲ್ಟ್ ಆದಮೇಲೆ ನಾವು ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ಕೇಕ್ ಮೌಲ್ಡ್ ಅಥವಾ ಒಂದು ಪಾತ್ರೆಯಲ್ಲಿ ಈ ಕ್ಯಾರಮಲೈಸ್ ಮಾಡಿರೋವಂಥ ಶುಗರ್ನ ಆ್ಯಡ್ ಮಾಡಿಕೊಂಡು ಈಕ್ವಲ್ಲಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಈಕ್ವಲ್ಲಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದು ಸ್ವಲ್ಪ ಕೂಲ್ ಆಗೋಗಿ ಬಿಟ್ಬಿಟ್ಟು ಇವಾಗ ಒಂದು ಮಿಕ್ಸರ್ ಜಾರಲ್ಲಿ ಒಂದು 8ರಿಂದ 10 ಬ್ರೆಡ್ನ ನಾನಿಲ್ಲಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬ್ರೆಡ್ ಸ್ಲೈಸಸ್ನ ಪೀಸ್ ಮಾಡಿ ಹಾಕ್ಕೊಂಡು ಇದಕ್ಕೆ 3ರಿಂದ 4 ಮೊಟ್ಟೆನ ಸೇರಿಸಿ ಸ್ವಲ್ಪ ಶುಗರ್ನ ಸೇರಿಸಿ ಹಾಗೆ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1/4 ಲೀಟ್ರ್ ಆಗೋಷ್ಟು ಹಾಲನ್ನು ಆ್ಯಡ್ ಮಾಡಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ರುಬ್ಬಿರೋದನ್ನು ನಾನು ಇವಾಗ ಮೌಲ್ಡಿಗೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮೌಲ್ಡಿಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಈಕ್ವಲಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಕೊಂಡಿದ್ದೆ. ಅದರೊಳಗೆ ಒಂದು ರಿಂಗ್ ಸ್ಟ್ಯಾಂಡ್ನ ಪ್ಲೇಸ್ ಮಾಡಿಕೊಂಡು ಅದು ಸ್ವಲ್ಪ ನೀರು ಬಿಸಿಯಾಗಿದೆ ಅಂತ ಅನ್ನಿಸ್ದಾಗ ಇವಾಗ ಮೌಲ್ಡನ್ನ ನಾನಲ್ಲಿ ಮಧ್ಯದಲ್ಲಿ ನೀಟಾಗಿ ಇಡ್ತಾ ಇದ್ದೀನಿ. ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ನೀರು ಮತ್ತೆ ಮೌಲ್ಡ್ ಒಳಗಡೆ ಬಂದುಬಿಟ್ರೆ ಕಷ್ಟ. ಸೊ ಇವಾಗ ಅದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಹಾಗೆ ಒಂದು ಪಾತ್ರೆಗೂ ಕೂಡ ಒಂದು ತಟ್ಟೆನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು 20ರಿಂದ 25 ನಿಮಿಷ ಬೇಯಿಸ್ಕೊಂಡು ಹಾಗೆ ರೂಮ್ ಟೆಂಪ್ರೇಚರಲ್ಲಿ ಕೂಲ್ ಆದಮೇಲೆ ಇದನ್ನು ಫ್ರೀಝರಲ್ಲಿ ಇಡಬೇಕಾಗುತ್ತೆ. 2 ಅವರ್ಸ್ ನಂತರ ಇದನ್ನು ತೆಗೆದುಬಿಟ್ಟು ನೀಟಾಗಿ ಒಂದ್ಸಲ ಚಾಕು ಸಹಾಯದಿಂದ ಇದನ್ನು ನೀಟಾಗಿ ಸೈಡನ್ನು ಬಿಡಿಸ್ಕೋಬೇಕಾಗತ್ತೆ. ಆ್ಯಂಡ್ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿ ಉಲ್ಟಾ ಮಾಡಿದಾಗ ಸೂಪರ್ ಸಾಫ್ಟ್ ಡೆಲಿಷಿಯಸ್ ಆಗಿರೋವಂಥ ಕ್ಯಾರಮೆಲ್ ಬ್ರೆಡ್ ಪುಡಿಂಗ್ ರೆಡಿ ಆಗಿರುತ್ತೆ. ಸೊ ನೋಡಿ ತುಂಬಾ ಸಾಫ್ಟ್ ಆ್ಯಂಡ್ ಡೆಲಿಷಿಯಸ್ ಆಗಿ ಕ್ಯಾರಮೆಲ್ ಬ್ರೆಡ್ ಪುಡಿಂಗ್ ರೆಡಿ ಆಗಿದೆ. ಹೋಪ್ ನನ್ನ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದಟ್ ಮಿಸ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.